ಕೇಂದ್ರ ಸರ್ಕಾರದಿಂದ ಜನಗಣತಿ ಅಧಿಸೂಚನೆ ಪ್ರಕಟಗೊಳಿಸಲಾಗಿದೆ. ಜನಗಣತಿ ಜೊತೆ ಜಾತಿಗಣತಿ ಸಮೀಕ್ಷೆಯನ್ನು ಕೂಡ ಕೇಂದ್ರ ಸರ್ಕಾರ ನಡೆಸಲಿದೆ. 2 ಹಂತಗಳಲ್ಲಿ ನಡೆಯುವಂತಹ ಗಣತಿಯ ಸರ್ವೆ ಕಾರ್ಯ ಇದು. ಕೇಂದ್ರ ಸರ್ಕಾರದಿಂದಲೇ ಜನಗಣತಿ ಅಧಿಸೂಚನೆ ಪ್ರಕಟವಾಗಿದೆ. ಕೇಂದ್ರ ಸರ್ಕಾರದಿಂದ ಜನಗಣತಿ ಅಧಿಸೂಚನೆ ಪ್ರಕಟವಾಗಿದೆ. ಎರಡು ಹಂತಗಳಲ್ಲಿ ನಡೆಯಲಿರುವಂತಹ ಗಣತಿ ಸೇವೆ ಕಾರ್ಯ ಇದು. 2027 ಮಾರ್ಚ್ 1ರಿಂದ ಜನಗಣತಿ ಮತ್ತು ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ. 2026 ಅಕ್ಟೋಬರ್ 1ರಿಂದ ಮಳೆ ಮತ್ತು ಹಿಮ ಬೀಳುವ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಯಲಿದೆ. ನೋಡಿ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಹಾಗೂ ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆಯನ್ನ ಕೇಂದ್ರ ಸರ್ಕಾರ ನಡೆಸಲಿದೆ. ಜಾತಿ ಹಾಗೂ ಜನಗಣತಿ ಕಾರ್ಯ ಕೂಡ ನಡೆಯಲಿದೆ. ದೇಶದಲ್ಲಿ ಜನಗಣತಿ ಸರ್ವೆ ನಡೆಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಗೆಜೆಟೆಡ್ ಅಧಿಸೂಚನೆ ಪ್ರಕಟವಾಗಿದೆ. ಭಾರತದ ಕೇಂದ್ರ ಸರ್ಕಾರ 2026-27 ಜನಗಣತಿ ಕಾರ್ಯಾಚರಣೆಗೆ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದು ದೇಶದ 16ನೇ ಜನಗಣತಿಯಾಗಿರುವಂಥದ್ದು. ಪ್ರಮುಖವಾಗಿ ಅಕ್ಟೋಬರ್ 1, 2026ರಿಂದ ಮಾರ್ಚ್ 1, 2027 2 ಹಂತಗಳಲ್ಲಿ ನಡೆಯುತ್ತೆ. ಈ ಜನಗಣತಿಯು ದೇಶದ ಜನಸಂಖ್ಯೆ, ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಶಿಕ್ಷಣ ಹಾಗೂ ಇತರೆ ಮಹತ್ವದ ದತ್ತಾಂಶಗಳನ್ನು ಸಂಗ್ರಹಿಸುತ್ತೆ. ಇದೇ ರೀತಿಯ ಎಲ್ಲ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೂ ಕೂಡ ಜನಗಣತಿಯ ಹಂತಗಳು ಮತ್ತು ಸಮಯ ಸೂಚಿಯನ್ನು ಕೂಡ ನಾವು ನೋಡ್ತಾ ಹೋದರೆ, ಮೊದಲ ಹಂತ ಅಕ್ಟೋಬರ್ 1, 2026 ಮನೆಗಳ ಎಣಿಕೆ ಮತ್ತು ಪಟ್ಟಿ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡಿ ಮೂಲಭೂತ ಮಾಹಿತಿಯನ್ನು ನಮೂದಿಸುತ್ತಾರೆ. ಇನ್ನು 2ನೇ ಹಂತದಲ್ಲಿ ವಾಸ್ತವ ಜನಸಂಖ್ಯೆಯ ನೋಡಿ, ಮಾರ್ಚ್ 1, 2027 2ನೇ ಹಂತದಲ್ಲಿ ನಡೆಯುವಂತಹ ಒಂದು ಜನಗಣತಿ ಇದು. ವಾಸ್ತವ ಜನಸಂಖ್ಯೆಯ ಎಣಿಕೆ ಮತ್ತು ವಿವರಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಪ್ರತಿ ನಾಗರಿಕರ ವಯಸ್ಸು ಹಾಗೂ ಅವರು ಪ್ರಮುಖವಾಗಿ ಅವರ ವಯಸ್ಸು, ಲಿಂಗ, ಶಿಕ್ಷಣ, ಉದ್ಯೋಗ ಮತ್ತು ಇತರೆ ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಕೂಡ ಸಂಗ್ರಹಿಸಿರುತ್ತೆ. ಪುರುಷರು, ಮಹಿಳೆಯರು ಅದನ್ನು ಕೂಡ ನಮೂದು ಮಾಡಿಕೊಳ್ತಾರೆ. ಅದರ ಜೊತೆಗೆ ವಯಸ್ಸು ಹಾಗೂ ಶಿಕ್ಷಣ ಮತ್ತು ಅವ್ರು ಮಾಡುವಂಥ ಉದ್ಯೋಗ ಹಾಗೂ ಇತರೆ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳನ್ನು ಸಂಗ್ರಹಿಸಲಾಗುತ್ತೆ. ಜನಗಣತಿ ಜೊತೆ ಜಾತಿಗಣತಿ ಸಮೀಕ್ಷೆ ಕೂಡ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದು. 2 ಹಂತಗಳಲ್ಲಿ ನಡೆಯುತ್ತೆ ಈ ಗಣತಿ ಕಾರ್ಯ. ಒಟ್ಟು 1.3 ಲಕ್ಷ ನಿರ್ವಾಹಕರನ್ನ ನೇಮಿಸಲಾಗುತ್ತೆ. ಅತ್ಯಾಧುನಿಕ ಮೊಬೈಲ್ ಮತ್ತು ಡಿಜಿಟಲ್ ಗ್ಯಾಜೆಟ್ನೊಂದಿಗೆ ಸರ್ವೆ ಕಾರ್ಯವನ್ನು ನಡೆಸಲಾಗುತ್ತೆ. ಅಂದ್ರೆ ಇಲ್ಲಿ 2026 ಅಕ್ಟೋಬರ್ 1ರಿಂದ ಮಳೆ ಹಿಮ ಬೀಳುವಂತಹ ಪ್ರದೇಶ, ಇನ್ನು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಕೂಡ ಈ ಪ್ರಕ್ರಿಯೆ ಶುರುವಾಗುತ್ತೆ. ಸೂಕ್ಷ್ಮ ಪ್ರದೇಶಗಳಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಸರ್ವೆಯನ್ನು ನಡೆಸಲಿದೆ. ग्लोबल लीडर बनाने के करीब ले जाकर खड़ा कर दिया है और ये हम सब के लिए बड़ा आनंद का विषय। एनडीएमए ने नीति विषयक संरचना करना, शोध कार्य करना, अनेक प्रकार के अभ्यास के लेखों को लोगों तक पहुंचाना, कई एप्स बनाना और ओवरऑल कोऑर्डिनेशन नीति विषयक विषयों का एनडीएमए ने बहुत अच्छा किया है। और एनडीआरएफ की मैं बात करता हूं तब मेरे ही विभाग के तहत काम करने वाला संगठन है, मगर मैं बेझिझक होकर कह सकता हूं कि पूरे देश में एनडीआरएफ ने अपनी एक छवि बनाई है, ख्याति भी अर्जित की है और सम्मान भी प्राप्त किया। और एनडीआरएफ के